ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಾನು ನಿಮಗೆ ಡೇಟಾ ವ್ಯಾಲಿಡೇಷನಲ್ಲಿ ಲೀಸ್ಟನ್ನು ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಈಗ ಕೆಲವೊಂದು ಇದರಲ್ಲಿ ನಾನು ಇವತ್ತು ಅದ್ರ ಜೊತೆಗೆ ಹೈಪರ್ ಲಿಂಕ್ ಅನ್ನೋ ಆಪ್ಷನ್ಸನ್ನು ಹೇಳ್ಕೊಡ್ತೀನಿ. ಹೈಪರ್ ಲಿಂಕ್ ಅಂದರೆ ಏನು? ಒಂದು ಲಿಂಕಿಂದ ಇನ್ನೊಂದು ಲಿಂಕಿಗೆ, ಒಂದು ಫೈಲಿಂದ ಇನ್ನೊಂದು ಫೈಲಿಗೆ ಲಿಂಕನ್ನು ಕಲ್ಪಿಸೋದಕ್ಕೆ ಹೈಪರ್ ಲಿಂಕ್ ಅಂತ ಕರಿತೀವಿ. ಈಗ ಇಲ್ಲಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿರ್ತೀರ, ಆದರೂ ನೀವು ಕೆಲವೊಂದು ಇನ್ನೂ ಡೀಟೇಲ್ಸನ್ನು ಫಿಲ್ ಮಾಡಿ ಅಂತ ಕೆಳಗಡೆ ಇನ್ನೊಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕನ್ನು ಯಾವ ರೀತಿ ಇದು ಮಾಡೋದು? ಸೊ ನಾನಿಲ್ಲಿ ತೊಗೊಂಡು ಇಲ್ಲಿ ದೆನ್ ಡೇಟಾ ಇನ್ಸರ್ಟ್ಗೆ ಹೋಗ್ತೀನಿ. ಇನ್ಸರ್ಟಲ್ಲಿ ಹೈಪರ್ ಲಿಂಕ್ ಅನ್ನೋ ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ತೀನಿ. ಹೈಪರ್ ಲಿಂಕ್ ಅಂತ ಹೋಗಿ ಹೈಪರ್ ಲಿಂಕಲ್ಲಿ ನಿಮಗೆ ಯಾವ ಫೈಲ್ಸ್ ಬೇಕು, ಯಾವ ನೀವು ಅಪ್ಲಿಕೇಶನ್ ಫಾರ್ಮ್ ಏನಾರು ಅಲ್ಲಿ ಫಿಲ್ ಮಾಡಿದರೆ ಅದನ್ನು ನೀವು ಅಪ್ಲೈ ಮಾಡಬೇಕು ಅಂತಂದರೆ ಅದನ್ನು ನೀವು ಅಲ್ಲಿ ಅಪ್ಲೈ ಮಾಡ್ಬೋದು, ಜಸ್ಟ್ ಕೊಡ್ಬೋದು. ನಾನೀಗ ಜಸ್ಟ್ ಸ್ಟೂಡೆಂಟ್ ಮಾರ್ಕ್ಶೀಟ್ ಅಂತ ಕೊಡ್ತೀನಿ, ದೆನ್ ಓಕೆ ಅಂತ ಕೊಡ್ತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ಜಸ್ಟ್ ಆ ಫೈಲ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಒಂದು ಫೈಲಿಂದ ಇನ್ನೊಂದು ಫೈಲಿಗೆ ಲಿಂಕನ್ನು ಕೊಟ್ಕೊಬೋದು. ನೀವು ಅಪ್ಲಿಕೇಶನ್ನ ಅಲ್ಲಿ ಫಿಲ್ ಮಾಡಿ, ಬೇರೆ ಡೀಟೇಲ್ಸ್ನ ಅಲ್ಲಿ ಫಿಲ್ ಮಾಡಿ ನೀವು ಇಲ್ಲಿ ಹೈಪರ್ ಲಿಂಕ್ ಅನ್ನೋ ಆಪ್ಷನ್ಸನ್ನು ನೀವು ಯೂಸ್ ಮಾಡ್ಬೋದು. ಯಾವುದಕ್ಕೆ ಬೇಕಿದ್ರು, ಇದೊಂದೇ ಫೈಲಾ ಇಲ್ಲ, ಯಾವ ಫೈಲ್ ಬೇಕಿದ್ರು. ಸಪೋಸ್ ಅಪ್ಲೈ ಇಯರ್ ಅಂತ ಕೊಟ್ಟರೆ ಅಪ್ಲೈ ಇಯರ್ ಅಂತ ಹಾಕಿರ್ತಾರೆ. ಇದಕ್ಕೂ ಬೇಕಿದ್ರೆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಹೈಪರ್ ಲಿಂಕ್ ಹೋಗಿ ಇಲ್ಲಿ ನೀವು ಚೂಸ್ ಮಾಡ್ಬೋದು. ನಿಮಗೆ ಇಲ್ಲಿ ಯಾವ ಫೈಲ್ ಬೇಕೋ ಅದನ್ನು ಕೊಟ್ಟು ಓಕೆ ಕೊಟ್ಟರೆ ಜಸ್ಟ್ ಅಲ್ಲಿ ಟೆಕ್ಸ್ಟ್ ಕಲರ್ನ ಮಾತ್ರ ಚೇಂಜ್ ಆಗಿರುತ್ತೆ. ಕ್ಲಿಕ್ ಮಾಡಿದ್ರೆ ಕೊಟ್ಟರೆ ಆ ಫೈಲ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಒಂದು ಫೈಲಿಂದ ಇನ್ನೊಂದು ಫೈಲಿಗೆ ಲಿಂಕನ್ನು ಕೊಡೋದಕ್ಕೆ ಹೈಪರ್ ಲಿಂಕ್ ಅಂತ ಕರಿತೀವಿ. ನೋಡಿ ಆ ಫೈಲ್ ಓಪನ್ ಆಯಿತು, ನೀವು ಆ ಫೈಲನ್ನು ಓಪನ್ ಮಾಡಿಕೊಂಡು ಏನು ಮಾಡ್ಬೋದು, ಸೊ ನೀವಲ್ಲಿ ಅಪ್ಲೈನ ಫಾರ್ಮನ್ನು ಫಿಲ್ ಮಾಡ್ಬೋದು. ಈ ರೀತಿಯಾಗಿ ನಾವು ಹೈಪರ್ ಲಿಂಕ್ ಆಪ್ಷನ್ಸನ್ನು ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಸೊ ಇದೇ ರೀತಿ ವರ್ಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.